وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಈ ಮೂರು ಸಂಗತಿಗಳನ್ನು ನೀವು ಮಾಡುವುದಾದರೆ ಖಂಡಿತವಾಗಿಯೂ ನಿಮಗೆ ಸ್ವರ್ಗವಿದೆ. ಸ್ವರ್ಗ ಸಿಗಲಿಕ್ಕೋಸ್ಕರ ಈ ಮೂರು ಸಂಗತಿಗಳನ್ನು ನೀವು ಮಾಡಲೇಬೇಕು. ಹಾಗಾದರೆ ಯಾವುದಾಗಿದೆ ಆ ಮೂರು ಸಂಗತಿಗಳು? ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಈ ಅಬ್ದುರ್ ರಹ್ಮಾನ, ನೀವು ಅಲ್ಲಾಹನಿಗೆ ಆರಾಧನೆಯನ್ನು ಮಾಡಿ, ಇಬಾದತನ್ನು ಮಾಡಿ. ಮತ್ತು ಆಮ, ಅದೇ ರೀತಿ ಹಸಿದವರಿಗೆ ಉಣಬಡಿಸಿರಿ. ಅದೇ ರೀತಿ ಅಫ್ಶು ಸಲಾಂ, ನೀವು ಪರಸ್ಪರ ಸಂದರ್ಶಿಸುವಂತಹ ಕಾಣುವಂತಹ ಸಂದರ್ಭದಲ್ಲಿ ಸಲಾಮನ್ನು ಹೇಳಿ. ಈ ಮೂರು ಸಂಗತಿಗಳನ್ನು ನೀವು ಮಾಡುವುದಾದರೆ ತದ್ಖುಲುಲ್ ಜನ್ನತ ಬಿಸ್ಸಲಾಂ, ಯಾವುದೇ ಅಡೆತಡೆ ಇಲ್ಲದೆ ನಿಮಗೆ ಸ್ವರ್ಗ ಪ್ರವೇಶಿಸಲು ಸಾಧ್ಯ ಎಂದು. ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಓರ್ವ ಮನುಷ್ಯನಿಗೆ ಸ್ವರ್ಗ ಪ್ರವೇಶಿಸಲು ಕಾರಣವಾಗುವಂತಹ ಮೂರು ಪ್ರಮುಖ ಕಾರಣಗಳನ್ನು ಹೇಳಿದ್ದಾರೆ. ಒಂದನೆಯದು ಅಲ್ಲಾಹನಿಗೆ ಆರಾಧನೆಯನ್ನು ಮಾಡುವುದು. ಎರಡನೆಯದು ಹಸಿದವರಿಗೆ ಉಣಬಡಿಸುವುದು. ಹಸಿದವರಿಗೆ ಉಣಬಡಿಸುವುದು ಅತಿ ಹೆಚ್ಚು ಪ್ರಾಮುಖ್ಯತೆ ಇರುವಂತಹ ಪ್ರತಿಫಲದಾಯಕವಾದಂತಹ ಒಂದು ಕಾರ್ಯವಾಗಿದೆ. ಅದಕ್ಕೆ ಸ್ವರ್ಗವೂ ಕೂಡ ಸಿಗಲಿದೆ. ಆದ್ದರಿಂದ ಅದನ್ನು ನಿರ್ಲಕ್ಷಿಸದೆ ಹಸಿದವರಿಗೆ ಉಣವನ್ನು ಬಡಿಸಿ. ಅದೇ ರೀತಿ ಪರಸ್ಪರ ವಿಶ್ವಾಸಿಗಳು ಕಾಣುವಂತಹ ಸಂದರ್ಭದಲ್ಲಿ ಸಲಾಮನ್ನು ಹೇಳುವುದಾದರೆ ಅದೂ ಕೂಡ ನಿಮಗೆ ಸ್ವರ್ಗ ಪ್ರವೇಶಿಸಲು ಒಂದು ಕಾರಣವಾಗಿರುತ್ತದೆ. ಆದ್ದರಿಂದ ಈ ಮೂರು ಸತ್ಕರ್ಮಗಳು, ಈ ಮೂರು ಸಂಗತಿಗಳು ನಮ್ಮ ಜೀವನದಲ್ಲಿ ನಾವು ನಿರಂತರವಾಗಿ ನೆಲೆ ನಿಲ್ಲಿಸೋಣ. ಆ ನೆಲೆ ನಿಲ್ಲಿಸುವ ಕಾರಣದಿಂದಾಗಿ ನಾಳೆ ನಮಗೆ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ನೇರವಾಗಿ ಸ್ವರ್ಗ ಪ್ರವೇಶಿಸಲು ಸಾಧ್ಯ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.